ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಭರತ್ ಗೌಡ ಕ್ಲಾಸಸ್. ಸೊ ನಾವು ಈ ಒಂದು ಚಾಲೆಂಜ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು 4ನೇ ದಿನ ಆಗಿರುತ್ತೆ. ದಿಸ್ ಈಸ್ ಯುವರ್ 4th ಡೇ ಆಫ್ ದ ಚಾಲೆಂಜ್. ಸೊ ಈ ಒಂದು 4ನೇ ದಿನದಲ್ಲಿ ನಾವು ಸಾಲ್ವ್ ಮಾಡ್ತಾ ಇರುವಂತಹ ಪ್ರಶ್ನೆ ಪತ್ರಿಕೆ ಯಾವುದು? KA ನಡೆಸಿದಂತಹ SDA ಪ್ರಶ್ನೆ ಪತ್ರಿಕೆ HK ರೀಜನ್ದು. ಸೊ ಇದು ನಡೆದಂತಹ ದಿನ ಫೆಬ್ರವರಿ 22, 2026. ಈ ಅವತ್ತು ನಡೆದಂತಹ ಕ್ವೆಶನ್ ಪೇಪರ್ ಅನ್ನ ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ. ಸೊ ಸಬ್ಜೆಕ್ಟ್ ಕೋಡ್ ಕೂಡ ಇಲ್ಲಿದೆ. ಸೊ ಇದನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಈ ಒಂದು ಎಕ್ಸಾಮ್ ಸಿಗುತ್ತೆ. ಓಕೆ, ಸೊ ಹಾಗೆ ಇನ್ನೊಂದು ಅನೌನ್ಸ್ಮೆಂಟ್ ಟು ಭರತ್ ಗೌಡ ಕ್ಲಾಸಸ್. ಸೊ ನನ್ನ ಕಡೆಯಿಂದ ವಿಲೇಜ್ ಅಕೌಂಟೆಂಟ್ಗೆ ಅಥವಾ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ಅವರೆಲ್ಲರಿಗೂ ಇಂಗ್ಲಿಷ್ ಗ್ರಾಮರ್ ಕಷ್ಟ ಆಗ್ತಿದೆ, ವೊಕ್ಯಾಬ್ಯುಲರಿ ಸೆಕ್ಷನ್ ಕಷ್ಟ ಆಗ್ತಿದೆ ಅಂತ ಅಂದ್ರೆ ನೀವು ಈ ಒಂದು ಗ್ರಾಮರ್ ಕೋರ್ಸ್ ಅನ್ನ ತಗೋಬಹುದು. ಅಂಡ್ ಈ ಒಂದು ಗ್ರಾಮರ್ ಕೋರ್ಸ್ ಕೇವಲ 149 ರುಪೀಸ್ಗೆ ನಿಮಗೆ ಲಭ್ಯವಾಗಿರುತ್ತೆ. ಸೊ ಇದು ಟೆಲಿಗ್ರಾಮ್ ಅಲ್ಲಿ ಇರುತ್ತೆ. ಈ ಒಂದು ಟೆಲಿಗ್ರಾಮ್ ಪ್ರೈವೇಟ್ ಚಾನಲ್ ಅಲ್ಲಿ ಈ ಒಂದು ಕ್ಲಾಸಸ್ ನಿಮಗೆ ಅವೈಲಬಲ್ ಇರುತ್ತೆ. ಸೊ ಯಾರೆಲ್ಲ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಬೇಕು ಅವರು ಈ ಒಂದು ನಂಬರ್ಗೆ 8884818983 ಈ ನಂಬರ್ಗೆ ಅಥವಾ 9742610526ಗೆ ಕಾಲ್ ಮಾಡ್ಬೋದು. ಹಾಗೆ 8197018701ಗೆ ಕಾಲ್ ಮಾಡ್ಬೋದು. ಹಾಗೆ ಟೆಲಿಗ್ರಾಮ್ ಅಲ್ಲಿ ಇಂಗ್ಲಿಷ್ ಬೈ ಭರತ್ ಗೌಡ ಅಂತ ಅನ್ನುವಂತಹ ಒಂದು ಚಾನಲ್ ಇದೆ. ಅದನ್ನ ನೀವು ಡೌನ್ಲೋಡ್ ಮಾಡಿದ್ರೆ ಟೆಲಿಗ್ರಾಮ್ ಅಲ್ಲಿ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಲ್ರೆಡಿ ನಾನು ಆ ಒಂದು ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಲ್ಲಿ ನಿಮಗೆ ಈ ಒಂದು PDF ಏನಿದೆ ಅದು ನಿಮಗೆ ಸಿಗುತ್ತೆ. ಓಕೆ, ಸೊ ಆಲ್ರೆಡಿ ಐ ಹ್ಯಾವ್ ಅಪ್ಲೋಡೆಡ್. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿ ಸಾಲ್ವ್ ಮಾಡ್ಬೋದು. ಏನೇ ಪ್ರಶ್ನೆಗಳಿದ್ರು, ಏನೇ ಡೌಟ್ಸ್ಗಳಿದ್ರು ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ಈ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ಈ ನಂಬರ್ಗೂ ಸಹ ನೀವು ಕಾಲ್ ಮಾಡ್ಬೋದು. ಸೊ 36ನೇ ಪ್ರಶ್ನೆಯಿಂದ ಇಂಗ್ಲಿಷ್ ಇರುತ್ತೆ. 36ನೇ ಪ್ರಶ್ನೆಯಿಂದ ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳಿದ್ದಾರೆ. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ 3 ಡಿಗ್ರೀಸ್ ಬರ್ತದೆ. ಒಂದು ಪಾಸಿಟಿವ್ ಡಿಗ್ರಿ, ಇನ್ನೊಂದು ಕಂಪ್ಯಾರಿಟಿವ್ ಡಿಗ್ರಿ, ಇನ್ನೊಂದು ಸೂಪರ್ಲೇಟಿವ್ ಡಿಗ್ರಿ ಅಂತ. ಸೊ ಒಂದು ಪಾಸಿಟಿವ್ ಡಿಗ್ರಿ, ಇನ್ನೊಂದು ಕಂಪ್ಯಾರಿಟಿವ್ ಡಿಗ್ರಿ, ಇನ್ನೊಂದು ಸೂಪರ್ಲೇಟಿವ್ ಡಿಗ್ರಿ ಅಂತ. ಪಾಸಿಟಿವ್ ಡಿಗ್ರಿ ಅಂದ್ರೆ ಸರ್ ಒಂದು ಎಕ್ಸಾಂಪಲ್ ಕೊಡಿ ಸರ್. ಟಾಲ್, ಟಾಲರ್, ಟಾಲೆಸ್ಟ್. ಓಕೆ, ಸೊ ನಾವ್ ಯಾವಾಗ ನೋ ಅದರ್ ಮ್ಯಾನ್ ವಾಸ್ ಆಸ್ ಸ್ಟ್ರಾಂಗ್ ಆಸ್ ಭೀಮಾ ಅಂತ ಹೇಳ್ತಾ ಇದ್ದಾರೆ, ಇದು ಯಾವ ಒಂದು ಕ್ಲಾಸ್ ಅಲ್ಲಿ ಇದೆ, ಯಾವ ಒಂದು ಡಿಗ್ರಿಯಲ್ಲಿ ಇದೆ? ಇದು ಇರುವಂತದ್ದು ಪಾಸಿಟಿವ್ ಡಿಗ್ರಿಯಲ್ಲಿ. ಇದನ್ನ ನಾವು ಯಾವ್ದಕ್ಕೆ ಕನ್ವರ್ಟ್ ಮಾಡಬೇಕು? ಇದನ್ನ ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ಏನ್ ಮಾಡಬೇಕು? ಕನ್ವರ್ಟ್ ಮಾಡಬೇಕು, ಟ್ರಾನ್ಸ್ಫಾರ್ಮ್ ಮಾಡಬೇಕು. ಸೊ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಟಾಲರ್, ಸ್ಟ್ರಾಂಗ್, ಸ್ಟ್ರಾಂಗರ್, ಸ್ಟ್ರಾಂಗೆಸ್ಟ್ ಅಂತ ಬರುತ್ತೆ. ಸೊ ಯಾವ ಆಪ್ಷನ್ ಅಲ್ಲಿ ಸ್ಟ್ರಾಂಗರ್ ಇದೆ ನೋಡಿ, ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಸ್ಟ್ರಾಂಗರ್ ಅನ್ನುವಂಥದ್ದು ಸ್ಟ್ರಾಂಗ್ ಇದೆ, ತಪ್ಪು. ಸ್ಟ್ರಾಂಗ್ ಇದೆ, ತಪ್ಪು. ಸ್ಟ್ರಾಂಗರ್ ಅಂದೆ ಕರೆಕ್ಟ್. ಸೊ ಸ್ಟ್ರಾಂಗ್, ಸ್ಟ್ರಾಂಗರ್, ಸ್ಟ್ರಾಂಗೆಸ್ಟ್. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನಾವು ಬಳಕೆ ಮಾಡುವಂತ ಫಾರ್ಮ್ ಯಾವುದು? ಸ್ಟ್ರಾಂಗರ್ ಅನ್ನುವಂಥದ್ದು. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಕ್ವೆಶನ್ ಅನ್ನ ನೋಡೋಣ. ಚೇಂಜ್ ದ ವಾಯ್ಸ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ಹೂ ವಾಸ್ ಡೂಯಿಂಗ್ ದಿಸ್? ಯಾರು ಮಾಡ್ತಿದ್ರು ಇದನ್ನ? ಯಾರು ಇದನ್ನ ಮಾಡ್ತಿದ್ರು ಅಂತ ಕೇಳ್ತಾ ಇದ್ದಾರೆ. ಯಾರು ಇದನ್ನ ಮಾಡುತ್ತಿದ್ದರು ಅಂತ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರೆ ಇದನ್ನ ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಪ್ಯಾಸಿವ್ ವಾಯ್ಸ್ ಹೇಗ್ ಮಾಡೋದು? ಇದನ್ನ ಯಾರು ಮಾಡುತ್ತಿದ್ದರು, ಇದನ್ನು ಯಾರಿಂದ ಮಾಡಲ್ಪಡುತ್ತಿತ್ತು ಅಂತ ಬರುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ, ಹೌದಲ್ವಾ? ಇದನ್ನು ಯಾರಿಂದ ಮಾಡಲ್ಪಟ್ಟಿತು, ಇದು ಮಾಡಲ್ಪಡುತ್ತಿತ್ತು ಅಂತ. ಯಾವಾಗೆಲ್ಲ ನಾವು ಆಕ್ಟಿವ್ ವಾಯ್ಸ್ ಅಲ್ಲಿ ಡೂಯಿಂಗ್ ಅಂತ ಕಂಟಿನ್ಯೂಸ್ ಟೆನ್ಸ್ ಬರುತ್ತೆ, ಒಂದು ವೇಳೆ ನಾವು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಏನಂತ ಬರುತ್ತೆ? ಬೈ ಹೂಮ್ ವಾಸ್ ದಿಸ್ ಬೀಯಿಂಗ್ ಡನ್ ಅಂತ ಬರುತ್ತೆ. ಡನ್, ಆಪ್ಷನ್ 4. ಸೊ ಇನ್ನೊಂದು ನಿಮ್ಗೆ ಈಸಿಯಾಗಿ ಯಾವ ರೀತಿ ಕಂಡುಹಿಡಿಬೇಕು ಅಂತ ಹೇಳ್ಕೊಡ್ಬೇಕಂತಂದ್ರೆ, ಪ್ಯಾಸಿವ್ ವಾಯ್ಸ್ ಅಲ್ಲಿ ನಾವು ಯಾವಾಗ್ಲೂ ವರ್ಬ್ನ ಮೂರನೇ ರೂಪವನ್ನ ನಾವು ಬಳಸ್ತೀವಿ. ಸೊ ಡೂಗೆ ಡನ್ ಅನ್ನುವಂಥದ್ದು ವರ್ಬ್ನ 3ನೇ ರೂಪ. ಸೊ ಡನ್ ಅನ್ನುವಂಥದ್ದು ಎಲ್ಲಿದೆ? ಡೂಯಿಂಗ್ ಇದೆ, ತಪ್ಪು. ಡನ್. ಸೊ 3 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಆಗಿರ್ಬೇಕು. ಆಮೇಲೆ ಏನಾಗುತ್ತೆ? ಹೂ ಅನ್ನುವಂಥದ್ದು
ಬೈ ಹೂಮ್ ಆಗಿ ಚೇಂಜ್ ಆಗುತ್ತೆ. ಆಕ್ಟಿವ್ ವಾಯ್ಸ್ ಅಲ್ಲಿ ಹೂ ಅನ್ನುವಂಥದ್ದು ಪ್ಯಾಸಿವ್ ವಾಯ್ಸ್ ಬಂದ್ರೆ ಬೈ ಹೂಮ್ ಆಗುತ್ತೆ. ಹಾಗಾಗಿ ಆಪ್ಷನ್ 2 ಕೂಡ ತಪ್ಪು. ಬೈ ಹೂಮ್ ಈಸ್ ದಿಸ್ ಡನ್ ಅಂತ ಇದೆ. ಸೊ ಇದರಲ್ಲಿ ಆಕ್ಟಿವ್ ವಾಯ್ಸ್ ಅಲ್ಲಿ ಆಲ್ರೆಡಿ ಪಾಸ್ಟ್ ಕಂಟಿನ್ಯೂಸ್ ಇದೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕೊಡ್ತಿರುವಂತದ್ದು ವಾಸ್ ಡೂಯಿಂಗ್ ಅಂತ. ಸೊ ಇಲ್ಲಿ ಹೆಂಗೆ ಪ್ರೆಸೆಂಟ್ ಆಗುತ್ತೆ? ಹೌದಲ್ವಾ? ಪಾಸ್ಟ್ ಟೆನ್ಸ್ ಪಾಸ್ಟ್ ಕಂಟಿನ್ಯೂಸ್ ಇದ್ರೆ ಅದೇನಾಗುತ್ತೆ? ಬೈ ಹೂಮ್ ವಾಸ್ ದಿಸ್ ಬೀಯಿಂಗ್ ಡನ್ ಅಂತ ಚೇಂಜ್ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಕೂಡ ತಪ್ಪಾಗುತ್ತೆ. ಆಪ್ಷನ್ 4 ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಚೂಸ್ ದಿ ಕಂಜಂಕ್ಷನ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ದಿಸ್ ಈಸ್ ದ ಪ್ಲೇಸ್ ವೇರ್ ಐ ಸ್ಪೆಂಟ್ ಮೈ ಕಾಲೇಜ್ ಡೇಸ್. ಈ ಜಾಗ, ಇದೇ ಒಂದು ಜಾಗ ಎಲ್ಲಿ ನಾನು ನನ್ನ ಕಾಲೇಜ್ ದಿನಗಳನ್ನ ಕಳೀತಿದ್ದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಕಂಡುಹಿಡಿಬೇಕಾಗಿರುವಂತದ್ದೇನು? ಕಂಜಂಕ್ಷನ್ಸ್ ಅನ್ನ. ಕಂಜಂಕ್ಷನ್ ಅನ್ನ ಕಂಡುಹಿಡಿಬೇಕು. ಕಂಜಂಕ್ಷನ್ ಅಂದ್ರೆ ಏನು ಸರ್? ಎರಡು ವಾಕ್ಯಗಳನ್ನ ಅಥವಾ ಎರಡು ಪದಗಳನ್ನ ಜೋಡಿಸುವಂತಹ ಪದಕ್ಕೆ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ಸೊ ಒಂದು ಗಮ್ನ ರೂಪದಲ್ಲಿ ಕೆಲಸ ಮಾಡುತ್ತೆ ಕಂಜಂಕ್ಷನ್ ಅನ್ನುವಂಥದ್ದು. ಸೊ ಕಂಜಂಕ್ಷನ್ ಅಂದ್ರೆ ಏನು? ಇಂಗ್ಲಿಷ್ ಭಾಷೆಯ ಗಮ್ ಅಂತ ಹೇಳ್ಬೋದು. ಗಮ್ ಏನ್ ಮಾಡುತ್ತೆ? ಎರಡು ಪದಾರ್ಥಗಳನ್ನ ಕೂಡ್ಸುತ್ತಲ್ವಾ, ಜಾಯಿನ್ ಮಾಡುತ್ತೆ. ಅದೇ ರೀತಿ ಎರಡು ಪದಗಳನ್ನ ಅಥವಾ ಎರಡು ವಾಕ್ಯಗಳನ್ನ ಜೋಡಿಸುವಂತಹ ಕಾರ್ಯ ಮಾಡುವಂಥದ್ದು ಯಾವುದು? ಕಂಜಂಕ್ಷನ್ಸ್. So conjunctions will help joining two clauses or two words. For example, I am tall, I am smart. So ಇಲ್ಲಿ ಎರಡು ವಾಕ್ಯ ಇದಾವೆ, ಪುಟ್ಟ ವಾಕ್ಯಗಳು, ಎರಡು ಪುಟ್ಟ ಕ್ಲಾಸ್ಗಳಿದಾವೆ. ಇವೆರಡನ್ನು ಜಾಯಿನ್ ಮಾಡ್ಬೇಕಂದ್ರೆ ಐ ಆಮ್ ಬೋತ್ ಟಾಲ್ ಅಂಡ್ ಸ್ಮಾರ್ಟ್ ಅಂತೀನಿ ನಾನು. ಸೊ ಇಲ್ಲಿ ಬೋತ್ ಮತ್ತೆ ಅಂಡ್ ಅನ್ನುವಂಥದ್ದು ಏನು? ಇಟ್ ಈಸ್ ಅ ಕಂಜಂಕ್ಷನ್. ಬೋತ್ ಮತ್ತೆ ಅಂಡ್ ಅನ್ನುವಂಥದ್ದು ಕಂಜಂಕ್ಷನ್ ಆದ ಕೆಲಸವನ್ನ ಮಾಡುತ್ತೆ. ಸೊ ಅದೇ ರೀತಿ ಈ ಒಂದು ಪ್ರಶ್ನೆಯಲ್ಲಿ, ಈ ಒಂದು ವಾಕ್ಯದಲ್ಲಿ ಯಾವುದು ಕಂಜಂಕ್ಷನ್ ಅಂತ ಕೇಳ್ತಾ ಇದ್ದಾರೆ. ದಿಸ್ ಈಸ್ ದ ಪ್ಲೇಸ್ ವೇರ್ ಐ ಸ್ಪೆಂಟ್ ಮೈ ಕಾಲೇಜ್ ಡೇಸ್. ದಿಸ್ ಅಂದ್ರೆ, ಸೊ ಎಲ್ಲವನ್ನ ಮಾಡೋಣ. ದಿಸ್ ಅಂದ್ರೆ ಏನಾಗುತ್ತೆ? ಪ್ರನೌನ್ ಆಗುತ್ತಲ್ವಾ? ಪ್ರನೌನ್ ಆಗುತ್ತೆ. ಕಾಲೇಜ್ ಅನ್ನುವಂಥದ್ದು ನೌನ್ ಆಗುತ್ತೆ. ಡೇಸ್ ಅನ್ನುವಂಥದ್ದು ಏನಾಗುತ್ತೆ? ಡೇಸ್ ಅನ್ನುವಂಥದ್ದು ಕೂಡ ನೌನೇ ಆಗುತ್ತೆ, ದಿನಗಳು. ಹಾಗಾದ್ರೆ ವೇರ್ ಅನ್ನುವಂಥದ್ದು ಏನಾಗುತ್ತೆ? ಇಟ್ ಬಿಕಮ್ಸ್ ಕಂಜಂಕ್ಷನ್. ಯಾವ ಕಂಜಂಕ್ಷನ್? ರಿಲೇಟಿವ್ ಕಂಜಂಕ್ಷನ್ ಅಂತ ಕರಿತೀವಿ ನಾವು. ರಿಲೇಟಿವ್ ಕಂಜಂಕ್ಷನ್ ಅಂತ ಕರಿತೀವಿ. ಅಂದ್ರೆ ಅದು ಯಾರನ್ನ ತೋರಿಸ್ತಾ ಇದೆ? ಯಾವುದನ್ನ ತೋರಿಸ್ತಾ ಇದೆ? ಆ ಪ್ಲೇಸ್ ಅನ್ನ ತೋರಿಸ್ತಾ ಇದೆ. ಸೊ ದಿಸ್ ಈಸ್ ದ ಪ್ಲೇಸ್. ಇದು ಅದೇ ಜಾಗ. ಯಾವುದು? ಐ ಸ್ಪೆಂಟ್ ಮೈ ಕಾಲೇಜ್ ಡೇಸ್ ಇಯರ್. ಸೊ ಇವೆರಡನ್ನು ಜೋಡಣೆ ಮಾಡ್ತಾ ಇರುವಂತದ್ದು ವೇರ್ ಅಂತ. ಹಾಗಾಗಿ ವೇರ್ ಅನ್ನುವಂಥದ್ದು ಕಂಜಂಕ್ಷನ್ ಆಗುತ್ತೆ. 39ನೇ ಪ್ರಶ್ನೆಯನ್ನ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ವರ್ಡ್ ಡಸ್ ನಾಟ್ ಟೇಕ್ ಪ್ರಿಫಿಕ್ಸ್ ಇನ್. ಸೊ ಇನ್ ಅನ್ನುವಂತಹ ಪ್ರಿಫಿಕ್ಸ್ ಅನ್ನ ಯಾವ ವರ್ಡ್ ತಗೊಳ್ಳಲ್ಲ ಅಂತ ಹೇಳ್ತಾ ಇದೆ. ಆಕ್ಟಿವ್, ಇನ್ಆಕ್ಟಿವ್ ಅಂತೀವಲ್ವಾ ನಾವು. ಆಂಟೋನಿಮ್ಗೆ ವಿರುದ್ಧಾರ್ಥಕ ಪದ ಆಕ್ಟಿವ್ ಇದ್ರೆ ಇನ್ಆಕ್ಟಿವ್ ಅಂದ್ರೆ ಲೇಜಿ ಅಂತ. ಎಬಿಲಿಟಿ ಅಂದ್ರೆ ಇನ್ಎಬಿಲಿಟಿ ಅಂತ ಬರುತ್ತದೆ. ಸೊ ಎಬಿಲಿಟಿ ಅಂದ್ರೆ ಶಕ್ತಿ ಇದೆ ಅಂತ, ಇನ್ಎಬಿಲಿಟಿ ಅಂದ್ರೆ ನನ್ಗೆ ಅದನ್ನ ಮಾಡಕ್ಕೆ ಶಕ್ತಿ ಇಲ್ಲಪ್ಪ, ಸಾಮರ್ಥ್ಯ ಇಲ್ಲ. ಎಬಿಲಿಟಿ ಅಂದ್ರೆ ಸಾಮರ್ಥ್ಯ, ಇನ್ಎಬಿಲಿಟಿ ಅಂದ್ರೆ ಸಾಮರ್ಥ್ಯ ಇಲ್ಲ. ಕಂಪ್ಲೀಟ್ ಅಂದ್ರೆ ಪೂರ್ಣಗೊಳಿಸೋದು, ಇನ್ಕಂಪ್ಲೀಟ್ ಅಂದ್ರೆ ಅಪೂರ್ಣವಾಗಿರುವಂಥದ್ದು, ಇನ್ಕಂಪ್ಲೀಟ್ ಅಂತೀವಿ. ಏಬಲ್ ಅಂದ್ರೆ ನನ್ನ ಕೈಲಿ ಮಾಡಕ್ಕಾಗುತ್ತೆ. ಇದಕ್ಕೆ ವಿರುದ್ಧಾರ್ಥಕ ಪದ ಅನೇಬಲ್ ಅಂತ ಬರ್ತದೆ, ಮಾಡಕ್ಕಾಗಲ್ಲ. ಐ ಆಮ್ ಅನೇಬಲ್ ಟು ಡೂ ದಿಸ್ ಅಂತ ಬರ್ತದೆ, ಬಟ್ ಇನೇಬಲ್ ಅಂತ ಬರಲ್ಲ. ಇನೇಬಲ್ ಅಂತ ಬರಲ್ಲ. ಹಾಗಾಗಿ ಆಪ್ಷನ್ 4 ಏಬಲ್ಗೆ ಇನ್ ಅನ್ನುವಂತಹ ಪ್ರಿಫಿಕ್ಸ್ ಬರಲ್ಲ, ಡಸ್ ನಾಟ್ ಟೇಕ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಚೂಸ್ ದಿ ಕರೆಕ್ಟ್ ಸೆಂಟೆನ್ಸಸ್ ಆರ್ ಸೆಂಟೆನ್ಸ್ ಫ್ರಮ್ ದಿ ಫಾಲೋಯಿಂಗ್. ಐ ವಾಂಟ್ ಸಮ್ ವಾಟರ್ ಟು ಡ್ರಿಂಕ್. ಇದು ಯಾವ ಸೆಕ್ಷನ್ ಅಲ್ಲಿ ಬಂದಿರುವಂತದ್ದು? ನೌನ್ಸ್ ನ ಸೆಕ್ಷನ್ ನಲ್ಲಿ. ನೌನ್ಸ್ ನಲ್ಲಿ ಎರಡು ರೂಪ ಬರ್ತದೆ. ಅದು ಯಾವ್ದದು? ಕೌಂಟಬಲ್ ನೌನ್ ಹಾಗೆ ಅನ್ಕೌಂಟಬಲ್ ನೌನ್. ಕೌಂಟಬಲ್ ನೌನ್ ಮತ್ತು ಅನ್ಕೌಂಟಬಲ್ ನೌನ್ಸ್ ಅಂತ ಬರ್ತದೆ. ಸೊ ಅನ್ಕೌಂಟಬಲ್ ನೌನ್ಸ್ಗೆ ನಾವು ಏನನ್ನ ಬಳಸಂಗಿಲ್ಲ? ಅನ್ಕೌಂಟಬಲ್ ನೌನ್ ಇದ್ರೆ ನಾವು ಆರ್ಟಿಕಲ್ಸ್ ಅನ್ನ ಬಳಸಂಗಿಲ್ಲ. ಆರ್ಟಿಕಲ್ಸ್ ಅನ್ನ ಬಳಸಂಗಿಲ್ಲ. ಇಲ್ಲಿ ನೋಡಿ, ಐ ವಾಂಟ್ ಸಮ್ ವಾಟರ್. ಇಲ್ಲಿ ಅನ್ಕೌಂಟಬಲ್ ನೌನ್ ಯಾವುದು? ವಾಟರ್ ಅನ್ನುವಂಥದ್ದು ಅನ್ಕೌಂಟಬಲ್ ನೌನ್. ಸೊ ವಾಟರ್ಗೆ ಯಾವಾಗ್ಲೂ ನೀರು ಅಂತ ಅಂತೀವಿ, ಅದರ ಮುಂದೆ ಏನ್ ಬರಬಾರ್ದು? ಆರ್ಟಿಕಲ್ ಬರಂಗಿಲ್ಲ. ಎ ವಾಟರ್ ಅನ್ನುವಂಥದ್ದು ತಪ್ಪು. ಇಲ್ಲಿ ಆರ್ಟಿಕಲ್ ಅನ್ನ ಬಳಸಿದ್ದಾರೆ, ಹಾಗಾಗಿ ಎ ಅನ್ನುವಂಥದ್ದು ತಪ್ಪು. ಐ ವಾಂಟ್ ವಾಟರ್ಸ್ ಅಂತ ಕೇಳಿದ್ದಾರೆ 4ನೇ ಆಪ್ಷನ್ ಡಿ ಅಲ್ಲಿ, ಅಂದ್ರೆ ಸ್ಟೇಟ್ಮೆಂಟ್ ಡಿ ಅಲ್ಲಿ ವಾಟರ್ಸ್ ಅಂತ ಕೊಟ್ಟಿದ್ದಾರೆ.
ಅನ್ಕೌಂಟಬಲ್ ನೌನ್ ಇದ್ರೆ ಅದಕ್ಕೆ ಬಹುವಚನದ ರೂಪ ಬರಲ್ಲ. ದೇರ್ ಇಸ್ ನೋ ಪ್ಲೂರಲ್ ಫಾರ್ಮ್. ದೇರ್ ಇಸ್ ನೋ ಪ್ಲೂರಲ್ ಫಾರ್ಮ್ ಫಾರ್ ಅನ್ಕೌಂಟಬಲ್ ನೌನ್. ಸೊ ನೀರುಗಳು ಅಂತೀವ ನಾವು, ನೀರುಗಳು ಅಂತ ಕರೆಯಲ್ಲ, ನೀರು ಅಂತಾನೆ ಕರಿಬೇಕು. ಎಷ್ಟೇ ನೀರಿದ್ರು ನೀರು ಅಂತಾನೆ ಕರಿತೀವಿ, ನೀರುಗಳು ಅಂತ ಕರೆಯಲ್ಲ. ಹಾಗಾಗಿ ಆಪ್ಷನ್ ಡಿ ಕೂಡ ತಪ್ಪು. ಹಾಗಾದ್ರೆ ಸರಿಯಾದ ಉತ್ತರ ನೋಡಿ, ಡಿ ತಪ್ಪಿದ್ಯಾ, ಓನ್ಲಿ ಸಿ ತಪ್ಪಿದ್ಯಾ? ಎರಡು ಆಪ್ಷನ್ ಇದೆ, ಎ ಮತ್ತು ಬಿ. ಐ ವಾಂಟ್ ಸಮ್ ವಾಟರ್. ಸೊ ಅನ್ಕೌಂಟಬಲ್ ನೌನ್ ಇದ್ದಾಗ ಅದರ ಪ್ರಮಾಣವನ್ನ ಅಳತೆ ಮಾಡೋದಕ್ಕೆ ಪ್ರಮಾಣಗಳನ್ನ ಬಳಸ್ತೀವಿ ನಾವು. ಸಮ್ ಅಂದ್ರೆ ಸ್ವಲ್ಪ ನೀರು, ಸ್ವಲ್ಪ ನೀರು ಕೊಡಿ ಅಂತ ಬಳಸ್ತೀವಿ. ಹಾಗಾಗಿ ಆಪ್ಷನ್ ಎ ಕರೆಕ್ಟು. ಆಪ್ಷನ್ ಬಿ, ಒಂದು ಲೋಟ ನೀರು. ಎಷ್ಟು ನೀರು ಕೊಡ್ಬೇಕು ನಿಮ್ಗೆ? ಒಂದು ಲೋಟ ನೀರು ಕೊಡಪ್ಪ ಅಂತೀವಲ್ವಾ, ಐ ವಾಂಟ್ ಅ ಗ್ಲಾಸ್ ಆಫ್ ವಾಟರ್ ಅನ್ನುವಂಥದ್ದು ಸರಿಯಾಗುತ್ತೆ. ಸರ್ ಇಲ್ಲಿ ನೀವು ಅನ್ಕೌಂಟಬಲ್ ಮುಂದೆ ಆರ್ಟಿಕಲ್ ನ ಬಳಸಂಗಿಲ್ಲ ಅಂದ್ರಲ್ಲ ಸರ್, ಇಲ್ಲಿ ಎ ಇದೆಯಲ್ಲ ಸರ್, ಇಲ್ಲಿ ವಾಟರ್ ಮುಂದೆ ಎ ಇಲ್ಲ, ಗ್ಲಾಸ್ ನ ಮುಂದೆ ಎ ಇದೆ. ಗ್ಲಾಸ್ ಅನ್ನುವಂಥದ್ದು ಏಕವಚನ, ಕೌಂಟಬಲ್ ನೌನು. ಎಷ್ಟು ಗ್ಲಾಸ್ಗಳು? ಒಂದು ಗ್ಲಾಸು. ಹಾಗಾಗಿ ಆರ್ಟಿಕಲ್ ನ ಬಳಕೆ ಸರಿಯಾಗಿದೆ. ಸೊ ಯಾವ್ದು ಸರಿ? ಆಪ್ಷನ್ 4, ಎ ಮತ್ತು ಬಿ ಎರಡೂ ಸರಿಯಾಗಿವೆ ಅನ್ನುವಂಥದ್ದು ನಿಮ್ಮ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡಿ. ಹಿ ಈಸ್ ಅ ಟಾಲೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ರೂಮ್ ಆಫ್ 40 ಸ್ಟೂಡೆಂಟ್ಸ್. ಎರರ್ ಅನ್ನ ಐಡೆಂಟಿಫೈ ಮಾಡಬೇಕು, ತಪ್ಪುವನ್ನ ಕಂಡುಹಿಡಿಬೇಕು. ಎಲ್ಲಿ ಸರ್ ತಪ್ಪಿದೆ? ಯಾವುದಕ್ಕೆ ಸೇರುತ್ತೆ ಸರ್ ಇದು? ಆರ್ಟಿಕಲ್ಸ್ಗೆ ಸೇರುವಂಥದ್ದು, ಆರ್ಟಿಕಲ್ಸ್ಗೆ ಸೇರುವಂಥದ್ದು. ಸೊ ನಾವು ಆರ್ಟಿಕಲ್ಸ್ ಅನ್ನ ಓದಬೇಕಾದ್ರೆ ದ ಅನ್ನುವಂತಹ ಆರ್ಟಿಕಲ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ಕೊಡ್ತೀವಿ. ಸೊ ದ ಅನ್ನುವಂತಹ ಆರ್ಟಿಕಲ್, ಅದರಲ್ಲಿ ಒಂದು ಯಾವಾಗೆಲ್ಲ ಸೂಪರ್ಲೇಟಿವ್ ಡಿಗ್ರಿ ಬರುತ್ತೆ ಅವಾಗೆಲ್ಲ ನಾವು ಯಾವುದನ್ನ ಬಳಸಬೇಕು? ದ ಅನ್ನುವಂತಹ ಆರ್ಟಿಕಲ್ ಅನ್ನ ಬಳಸಬೇಕು. ಹಾಗಾದ್ರೆ ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಹಿಂದೆ ಪ್ರಶ್ನೆಯಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ವಾ, ಟಾಲ್, ಟಾಲರ್, ಟಾಲೆಸ್ಟ್. ಸೊ ಯಾವಾಗೆಲ್ಲ ನನಗೆ ಸೂಪರ್ಲೇಟಿವ್ ಡಿಗ್ರಿ ಬರುತ್ತೆ ಅವಾಗೆಲ್ಲ ನಾನು ದ ಅನ್ನುವಂತಹ ಆರ್ಟಿಕಲ್ ಅನ್ನ ಬಳಸಬೇಕು. ದ ಟಾಲೆಸ್ಟ್, ಎ ಟಾಲೆಸ್ಟ್ ತಪ್ಪು. ಹಾಗಾಗಿ ತಪ್ಪೆಲ್ಲಿದೆ? ಆಪ್ಷನ್ 1 ನಲ್ಲಿ ತಪ್ಪಿದೆ. ದ ಟಾಲೆಸ್ಟ್, ದ ಸ್ಮಾರ್ಟೆಸ್ಟ್, ದ ಬೆಸ್ಟ್ ಪ್ಲೇಯರ್. ವಿರಾಟ್ ಕೊಹ್ಲಿ ಈಸ್ ದ ಬೆಸ್ಟ್, ಮಹೇಂದ್ರ ಸಿಂಗ್ ಧೋನಿ ಈಸ್ ದ ಬೆಸ್ಟ್, ಸೌರವ್ ಗಂಗೂಲಿ ಈಸ್ ದ ಬೆಸ್ಟ್ ಅಂತೀವಿ, ದ ಬೆಸ್ಟ್ ಅಂತೀವಿ. ಯಾವಾಗೆಲ್ಲ ನಾವು ಸೂಪರ್ಲೇಟಿವ್ ಡಿಗ್ರಿ ಬಳಸ್ತೀವಿ ಅವಾಗೆಲ್ಲ ದ ಅನ್ನುವಂಥದ್ದು ಬರಬೇಕು. ಇಲ್ಲಿ ಆರ್ಟಿಕಲ್ ಯಾವ್ದನ್ನ ಕೊಟ್ಟಿದ್ದಾರೆ? ಎ ಅನ್ನುವಂತಹ ಆರ್ಟಿಕಲ್ ಕೊಟ್ಟಿದ್ದಾರೆ. ಹಾಗಾಗಿ ತಪ್ಪು ಆಪ್ಷನ್ 1 ನಲ್ಲಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಚೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ ಅಂದ್ರೆ ಏನಪ್ಪಾ? ಯಾವೆಲ್ಲ ಪದಗಳು ನಾಮಪದಗಳನ್ನ ವರ್ಣನೆ ಮಾಡುತ್ತೆ, ನೌನ್ಸ್ ಅನ್ನ, ನಾಮಪದಗಳನ್ನ ವರ್ಣನೆ ಮಾಡುತ್ತೆ, ಅವನ್ನ ನಾವು ಅಡ್ಜೆಕ್ಟಿವ್ ಅಂತೀವಿ. ಫಾರ್ ಎಕ್ಸಾಂಪಲ್ ಪೆನ್. ಈ ಪೆನ್ ಅನ್ನುವಂಥದ್ದು ನಾಮಪದ. ಈ ಪೆನ್ ಅನ್ನ ವರ್ಣನೆ ಮಾಡಿದ್ರೆ ಇಟ್ ಈಸ್ ಅ ಗುಡ್ ಪೆನ್. ಗುಡ್ ಅನ್ನುವಂಥದ್ದು ಅಡ್ಜೆಕ್ಟಿವ್. ಇಟ್ ಈಸ್ ಅ ವೈಟ್ ಪೆನ್. ವೈಟ್ ಅನ್ನುವಂಥದ್ದು ಅಡ್ಜೆಕ್ಟಿವ್. ಸೊ ಈ ಪೆನ್ ಅನ್ನ ವರ್ಣನೆ ಮಾಡುವಂಥದ್ದು, ಇದರ ಯಾವುದಾದ್ರೂ ಒಂದು ಗುಣವನ್ನ ಹೇಳ್ಕೊಡುವಂಥದ್ದಕ್ಕೆ, ವರ್ಣನೆ ಮಾಡುವಂಥದ್ದಕ್ಕೆ ನಾವು ಅಡ್ಜೆಕ್ಟಿವ್ ಅಂತೀವಿ. ಸೊ ಈ ಒಂದು ಆಪ್ಷನ್ಸ್ ನ ಪ್ರಕಾರ ವಿಚ್ ಆಫ್ ದೀಸ್ 2 ಪೆನ್ಸ್ ಈಸ್ ದ ಡ್ಯಾಶ್ ಅಂತ, ಅಂದ್ರೆ ಇವೆರಡರಲ್ಲಿ ಯಾವುದು ಚೆನ್ನಾಗಿದೆ. ಸೊ ಇಲ್ಲಿ ಕಂಪೇರ್ ಮಾಡಬೇಕಾದ್ರೆ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಅನ್ನ ಬಳಸ್ತೀವಿ. ಎರಡು ವಸ್ತುಗಳನ್ನ ಕಂಪೇರ್ ಮಾಡಿದಾಗ ನಾವು ಯಾವ್ದನ್ನ ಬಳಸ್ತೀವಿ? ಬೆಟರ್ ಅನ್ನುವಂಥದ್ದನ್ನ ಬಳಸ್ತೀವಿ. ಇವೆರಡರಲ್ಲಿ ಯಾರು ಬೆಟರು ಅಂತ. ಇದು ಬ್ಯಾಟರ್ ಅಂತ ಕೊಟ್ಟಿದ್ದಾರೆ, ತಪ್ಪಿದು. ಗುಡ್ ಅನ್ನುವಂಥದ್ದು, ದಿಸ್ ಪೆನ್ ಇಸ್ ಗುಡ್, ಇದು ಒಂದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ದಿಸ್ ಪೆನ್ ಇಸ್ ಗುಡ್ ಅಂತ ಕರಿತೀವಿ. ಓಕೆ, ವಿಚ್ ಆಫ್ ದೀಸ್ 2 ಪೆನ್ ಈಸ್ ದ ಬೆಟರ್ ಅಂತ ಬರುತ್ತೆ. ಓಕೆ, ಆಕ್ಚುಲಿ ಆನ್ಸರ್ ಕೀ ಪ್ರಕಾರ ಬೆಟರ್ ಅಂತ ಕೊಟ್ಟಿದ್ರು, ಯಾಕಂದ್ರೆ ಎರಡು ವಸ್ತುಗಳನ್ನ ನಾವು ಕಂಪೇರ್ ಮಾಡ್ತಾ ಇದೀವಿ, ಹಾಗಾಗಿ ಬೆಟರ್ ಅಂತ ಕೊಟ್ಟಿದ್ರು. ವಿಚ್ ಆಫ್ ದೀಸ್ 2 ಪೆನ್ಸ್ ಈಸ್ ದ ಬೆಟರ್ ಅಂತ. ಓಕೆ, ಬಟ್ ಆಕ್ಚುಯಲ್ ಆಗಿ ಇದರಲ್ಲಿ ನಾವು ಕನ್ಫ್ಯೂಸ್ ಆಗೋದು ಯಾವಾಗ? ಯಾಕೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಆರ್ಟಿಕಲ್ ದ ಅನ್ನ ಕೊಟ್ಟಿದ್ದಾರೆ. ಸೊ ಆರ್ಟಿಕಲ್ ದ ಅನ್ನ ಯಾವಾಗ ನಾವು ಬಳಸಬೇಕು ಅಂತ ಹೇಳಿದ್ವಿ? ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬಳಸಬೇಕು ಅಂತ ಹೇಳಿದೆ, ಹೌದಲ್ವಾ? ಸೂಪರ್ಲೇಟಿವ್ ಡಿಗ್ರಿಗೆ ಯಾವ್ದು ಬರುತ್ತೆ ಸರ್? ಬೆಸ್ಟ್ ಬರುತ್ತಲ್ವಾ? ಸೊ ಹಾಗಾಗಿ ಬೆಟರ್ ಅನ್ನುವಂಥದ್ದು ತಪ್ಪು, ಬೆಸ್ಟ್ ಅನ್ನುವಂಥದ್ದು ಸರಿ ಅಂತ ನಾವು ಇಲ್ಲಿ ತಿಳ್ಕೋಬಹುದು. ವಿಚ್ ಆಫ್ ದೀಸ್ 2 ಪೆನ್ಸ್ ಈಸ್ ದ ಬೆಸ್ಟ್ ಅಂತ.
ಸೊ ಎರಡರಲ್ಲಿ ಯಾವುದು ಬೆಸ್ಟು ಅಂತ ನಾವು ಅನ್ಕೋಬಹುದು. ಬಟ್ ಇನ್ನೊಂದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಸ್ಟ್ರಿಕ್ಟ್ ಆಗಿ ನಾವು ನೋಡೋದಾದ್ರೆ ಎರಡು ವಿಷಯಗಳನ್ನ ಕಂಪೇರ್ ಮಾಡಿದಾಗ ನಾವು ಬಳಸುವಂಥದ್ದು ಕಂಪ್ಯಾರಿಟಿವ್ ಡಿಗ್ರಿ. ಹಾಗಾಗಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಬಳಸಬೇಕಾದ್ರೆ ಕಂಪ್ಯಾರಿಟಿವ್ ಡಿಗ್ರಿ ಏನು ಬರುತ್ತೆ, ಬೆಟರ್ ಅನ್ನುವಂಥದ್ದು ಬರುತ್ತೆ. ಎರಡು ವಸ್ತುಗಳನ್ನ ಕಂಪೇರ್ ಮಾಡಿದ್ರೆ ನಾವು ಕಂಪ್ಯಾರಿಟಿವ್ ಡಿಗ್ರಿಯನ್ನ ಯೂಸ್ ಮಾಡಬೇಕು. ಹಾಗಾಗಿ ಇಲ್ಲಿ ಬೆಸ್ಟ್ ಅನ್ನುವಂಥದ್ದು ತಪ್ಪಾಗುತ್ತೆ, ಬೆಟರ್ ಅನ್ನುವಂಥದ್ದು ಸರಿಯಾಗುತ್ತೆ. ಸೊ ಆರ್ಟಿಕಲ್, ಈ ಒಂದು ದ ಅನ್ನುವಂತಹ ಆರ್ಟಿಕಲ್ನ ಕೊಟ್ಟು ಕನ್ಫ್ಯೂಸ್ ಮಾಡಿದ್ದಾರೆ. ಬಟ್ ಆನ್ಸರ್ ಕೀನ ಪ್ರಕಾರ ಬೆಟರ್ ಅನ್ನುವಂಥದ್ದು ಕರೆಕ್ಟ್ ಆಗಿದೆ. ಕಂಪೇರ್ ಮಾಡಬೇಕಾದ್ರೆ ಎರಡು ವಸ್ತುಗಳನ್ನ ಕಂಪೇರ್ ಮಾಡಬೇಕಾದ್ರೆ ನಾವು ಕಂಪ್ಯಾರಿಟಿವ್ ಡಿಗ್ರಿಯನ್ನ ಯೂಸ್ ಮಾಡ್ತೀವಿ. ಅಲ್ಲಿ ಬೆಟರ್ ಅನ್ನುವಂತಹ ಪದ ಬರುತ್ತೆ, ಪದ ಬಳಕೆ ಆಗತ್ತೆ. ಓಕೆ, ನೆಕ್ಸ್ಟ್ 43 ಕ್ವೆಶನ್ ಟ್ಯಾಗ್ಗೆ ಸಂಬಂಧಪಡುವಂತಹ ಪ್ರಶ್ನೆ ಇದು. ಕ್ವೆಶನ್ ಟ್ಯಾಗ್ಗೆ ಸಂಬಂಧಪಡುವಂತಹ ಪ್ರಶ್ನೆ ಐ ಆಮ್ ರೈಟ್. ಸೊ ಸ್ಟೇಟ್ಮೆಂಟು ಏನಿದೆ, ಸ್ಟೇಟ್ಮೆಂಟ್ ನೋಡಿ ಪಾಸಿಟಿವ್ ಇದೆ. ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ಕ್ವೆಶನ್ ಟ್ಯಾಗ್ ಏನಾಗಿರ್ಬೇಕು, ನೆಗೆಟಿವ್ ಇರಬೇಕು. ಸೊ ಇಲ್ಲಿ ಆಮ್ ಇದೆ, ಆಮ್ ಬದಲಾಗಿ ಏನಾಗುತ್ತೆ ಸರ್, ಆಮ್ ನಾಟ್ ಆಗುತ್ತೆ ಸರ್. ಆಪ್ಷನ್ 2 ಕರೆಕ್ಟ್ ಸರ್ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪು. ಆಮ್ ನಾಟ್ ಅನ್ನುವಂತಹ ಪದ ಇಂಗ್ಲಿಷ್ ನಲ್ಲಿ ಇಲ್ಲ, ಅದರ ಬದಲಾಗಿ ಅರಂಟೈ ಅಂತ ಬರುತ್ತೆ. ಸೊ ಐ ಅನ್ನುವಂಥದ್ದು ಇಂಗ್ಲಿಷ್ ನಲ್ಲಿ ಒಂದು ಸ್ಪೆಷಲ್ ಸ್ಥಾನವನ್ನ ಪಡೆಯುತ್ತೆ. ಐ ಅನ್ನುವಂಥದ್ದು ಏಕವಚನ ಆದ್ರೂ ಕೂಡ ನಾವಿದನ್ನ ಬಹುವಚನ ಅಂತ ಕನ್ಸಿಡರ್ ಮಾಡ್ತೀವಿ, ಪ್ಲೂರಲ್ ಫಾರ್ಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಸರ್, ಗೌರವಾತ್ಮಕವಾಗಿ ನಾವು ಬಳಸುವಂಥದ್ದು. ನಾನು ಅನ್ನಲ್ಲ, ನಾವು ಅಂತ ಕರಿತೀವಿ. ಹಾಗಾಗಿ ಐ ಆಮ್ ರೈಟ್ ಅನ್ನುವಂಥದ್ದು, ಆಮ್ ನಾಟ್ ಅನ್ನುವಂತಹ ಪದ ಇಲ್ಲ ಇಂಗ್ಲಿಷ್ ನಲ್ಲಿ. ಆ ಆಮ್ ನಾಟ್ ಅನ್ನುವಂತಹ ಬದಲಾಗಿ ಏನಿದೆ, ಅರಂಟ್ ಅಂತ ಇದೆ, ಅರಂಟೈ ಅಂತ. ಸೊ ಐ ಆಮ್ ರೈಟ್ ಅಂತ ಬಂದ್ರೆ ಅರಂಟೈ. ಯಾವಾಗೆಲ್ಲ ಐ ಆಮ್ ಬರುತ್ತೆ, ಐ ಆಮ್ ಗುಡ್ ಅರಂಟೈ, ಐ ಆಮ್ ಲೇಟ್ ಅರಂಟೈ. ಸೊ ಯಾವಾಗೆಲ್ಲ ನಿಮ್ಮ ವಾಕ್ಯ ಐ ಆಮ್ ಇಂದ ಸ್ಟಾರ್ಟ್ ಆಗುತ್ತೆ ಅವಾಗೆಲ್ಲ ಕಣ್ಮುಚ್ಕೊಂಡು ಕ್ವೆಶನ್ ಟ್ಯಾಗ್ ನ ಅರಂಟೈ ಅಂತ ಹಾಕ್ಬಿಟ್ಟು ಬನ್ನಿ. ಓಕೆ, ಐ ಆಮ್ ಅಂತ ಬಂದ್ರೆ ಅರಂಟೈ ಸರಿ ಅಂತ ಅರ್ಥ. ಇಲ್ಲಿ ನೋಡಿ, ಐ ಆಮ್ ರೈಟ್ ಅರಂಟೈ, ಐ ಆಮ್ ಲೇಟ್ ಅರಂಟೈ, ಐ ಆಮ್ ಸ್ಮಾರ್ಟ್ ಅರಂಟೈ, ಐ ಆಮ್ ಗುಡ್ ಅರಂಟೈ. ಯಾವಾಗೆಲ್ಲ ಪದ ಐ ಆಮ್ ಇಂದ ಸ್ಟಾರ್ಟ್ ಆಗುತ್ತೆ ವಾಕ್ಯ ಅವಾಗೆಲ್ಲ ನನ್ನ ಕ್ವೆಶನ್ ಟ್ಯಾಗ್ ಏನಾಗಿರ್ಬೇಕು, ಅರಂಟೈ ಆಗಿರ್ಬೇಕು. ಸಿಂಪಲ್. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿ, 44ನೇದು. ಇನ್ ದ ಫಾಲೋಯಿಂಗ್ ಕ್ವೆಶನ್ ಚೂಸ್ ದಿ ವರ್ಡ್ ಆಪೋಸಿಟ್ ಇನ್ ಮೀನಿಂಗ್ ಟು ದ ಗಿವನ್ ವರ್ಡ್ ಸೇಕ್ರೆಡ್. ಸೇಕ್ರೆಡ್ ಅಂದ್ರೆ ಏನು, ಸೇಕ್ರೆಡ್ ಅಂದ್ರೆ ಪೂಜನೀಯ ಅಂತ. ಸೊ ಇಟ್ ಈಸ್ ವೆರಿ ಸೇಕ್ರೆಡ್ ಅಂತೀವಿ. ಸೊ ರಾಮಾಯಣ ಇಸ್ ಸೇಕ್ರೆಡ್ ಫಾರ್ ಹಿಂದೂಸ್. ಸೊ ಹಿಂದೂ ಧರ್ಮಕ್ಕೆ ರಾಮಾಯಣ ಅನ್ನುವಂಥದ್ದು ಸೇಕ್ರೆಡ್. ಹಾಗೆ ಇಸ್ಲಾಂಗೆ ಕುರಾನ್ ಅನ್ನುವಂಥದ್ದು ಸೇಕ್ರೆಡ್. ಕ್ರಿಶ್ಚಿಯನ್ಸ್ಗೆ ಬೈಬಲ್ ಅನ್ನುವಂಥದ್ದು ಸೇಕ್ರೆಡ್. ಹೌದಲ್ವಾ? ಸೊ ಹಿಂಗೆಲ್ಲ ಇದ್ದಾಗ ಅದನ್ನ ಸೇಕ್ರೆಡ್ ಅಂತ ಕರಿತೀವಿ. ಸೇಕ್ರೆಡ್ಗೆ ಆಪೋಸಿಟ್ ಅನ್ನ ನಾವೇನಂತೀವಿ, ಪ್ರೊಫೇನ್ ಅಂತ ಕರಿತೀವಿ. ಪ್ರೊಫೇನ್ ಅಂತ ಅಂದ್ರೆ ಪೂಜ್ಯಾತ್ಮಕವಲ್ಲದ. ಪೂಜ್ಯಾತ್ಮಕವಲ್ಲದ ಅನ್ನುವಂತಹ ವಿಷಯಕ್ಕೆ ನಾವು ಪ್ರೊಫೇನ್ ಅಂತ ಕರಿತೀವಿ. ಹಾಗಾದ್ರೆ ನೀವು ನನ್ಗೆ ತಿಳಿಸಿ, ಪ್ರೊಫೌಂಡ್ ಅಂದ್ರೆ ಏನು, ಪ್ರೊಫ್ಯೂಸ್ ಅಂದ್ರೆ ಏನು, ಪ್ರಾಲಿಫಿಕ್ ಅಂದ್ರೆ ಏನು ಅಂತ. ಸೊ ಈ 4 ವರ್ಡ್ಗಳು ನಿಮ್ಮ ವೊಕ್ಯಾಬ್ಯುಲರಿ ಟೇಬಲ್ಗೆ ಹೋಗ್ಬೇಕು, ಆಯ್ತಾ? ವೊಕ್ಯಾಬ್ಯುಲರಿ ಟೇಬಲ್ ಅಲ್ಲಿ ನೀವು ಇದನ್ನ ಮೆನ್ಷನ್ ಮಾಡ್ಕೋಬೇಕು. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. 45ನೇ ಪ್ರಶ್ನೆ ನೋಡಿ. ಟೆನ್ಸಸ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ ಇದು. ಟೆನ್ಸಸ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ, ಬೈ ದ ಟೈಮ್ ದ ಆಡಿಟರ್ಸ್ ಡಿಸ್ಕವರ್ಡ್ ದ ಡಿಸ್ಕ್ರಿಪನ್ಸಿ ದ ಫಂಡ್ಸ್ ಡ್ಯಾಶ್ ಥ್ರೂ ಸೆವೆರಲ್ ಆಫ್ ಶೋರ್ ಅಕೌಂಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು, ಬೈ ದ ಟೈಮ್ ದ ಆಡಿಟರ್ಸ್ ಡಿಸ್ಕವರ್ಡ್ ದ ಡಿಸ್ಕ್ರಿಪೆನ್ಸಿ ಅಂದ್ರೆ ನನ್ನ ಪ್ರೆಸೆಂಟ್ ಇದೆ. ಸೊ ಇವತ್ತು ಅನ್ನುವಂಥದ್ದು ನನ್ನ ಪ್ರೆಸೆಂಟ್ ಟೆನ್ಸು, ಹಾಗೆ ನನ್ನ ಹಿಂದೆ ಆಗಿರುವಂಥದ್ದು ಪಾಸ್ಟ್. ಸೊ ಭೂತಕಾಲದಲ್ಲಿ ಆಲ್ರೆಡಿ ಡಿಸ್ಕವರ್ಡ್ ಅಂತ ಕೊಟ್ಟಿದ್ದಾರೆ. ಡಿಸ್ಕವರ್ಡ್ ಅಂತ ಅಂದ್ರೆ ಆಲ್ರೆಡಿ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ, ಪಾಸ್ಟ್ ಅನ್ನುವಂಥದ್ದು. ಪಾಸ್ಟ್ ಅನ್ನುವಂಥದ್ದು ಕೊಟ್ಟಾಗ ವರ್, ಹ್ಯಾವ್ ಅನ್ನುವಂಥದ್ದು ಪ್ರೆಸೆಂಟು, ಎರಡನೇ ಆಪ್ಷನ್ ಎಲಿಮಿನೇಟ್ ಆಯ್ತು. ಓಕೆ, ಹಾಗಾದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ 4 ರೀತಿ ಬರ್ತದೆ ಸರ್, ಅದ್ರಲ್ಲಿ ಯಾವುದು ಸರ್ ಇದು? ಸೊ ನನ್ನ ಹಿಂದೆ ಭೂತಕಾಲದಲ್ಲಿ ಒಂದು ಕ್ರಿಯೆ ಆಗಕ್ಕಿಂತ ಮುಂಚೆ ಇನ್ನೊಂದು ಕ್ರಿಯೆ ಮುಗ್ದೋಗಿದ್ರೆ, ಸೊ ಇನ್ನೊಂದು ಕ್ರಿಯೆ ಮುಗ್ದೋಗಿದೆ,
ಈ ಒಂದು ಕ್ರಿಯೆ ಏನು? ಕಂಡುಹಿಡಿಯೋದು, ಡಿಸ್ಕವರ್ ಮಾಡುವಂಥದ್ದು, ಆಡಿಟರ್ಸ್ ಡಿಸ್ಕವರ್ ಮಾಡುವಂಥದ್ದು ಡಿಸ್ಕ್ರಿಪೆನ್ಸೀಸ್ ಇನ್ನ ಈ ಒಂದು ಕ್ರಿಯೆ. ಸೊ ಭೂತಕಾಲದಲ್ಲಿ ಆಲ್ರೆಡಿ ನಡೆದೋಗಿದೆ. ಆ ಡಿಸ್ಕವರ್ ಮಾಡಕ್ಕಿಂತ ಮುಂಚೆನೆ ಏನ್ ಮಾಡಿದ್ರು, ಫಂಡ್ಸ್ ಅನ್ನ ಕಳಿಸ್ಬಿಟ್ಟಿದ್ರು. ಸೊ ಇನ್ನೊಂದು ಕ್ರಿಯೆ ಮುಗ್ದೋಗಿದೆ. ಒಂದು ಕ್ರಿಯೆ ಮುಗಿಯೋ ಅಷ್ಟರಲ್ಲಿ ಇನ್ನೊಂದು ಕ್ರಿಯೆ ಮುಗ್ದೋಗಿದ್ರೆ ಇದನ್ನ ಯಾವ ಟೆನ್ಸ್ ಅಂತೀವಿ? ಪಾಸ್ಟ್ ಪರ್ಫೆಕ್ಟ್ ಅಂತೀವಿ. ಪಾಸ್ಟ್ ಪರ್ಫೆಕ್ಟ್ಗೆ ನಮಗೆ ಯಾವಾಗ್ಲೂ ಏನ್ ಬರಬೇಕು? ಹ್ಯಾಡ್ ಬರಬೇಕು. ಹ್ಯಾಡ್ ನ ಜೊತೆಗೆ ವರ್ಬ್ 3 ರೂಪ ಬರಬೇಕು. ಹೌದಲ್ವಾ? ವರ್ಬ್ 3 ರೂಪ ಯಾವುದು? ವರ್ಬ್ 3 ರೂಪ ರೂಟೆಡ್ ಅನ್ನುವಂಥದ್ದು. ಇದರಲ್ಲಿ ವರ್ಬ್ 2 ಮತ್ತು ವರ್ಬ್ 3 ಸೇಮ್ ಇರುತ್ತೆ. ವರ್ಬ್ ರೂಟ್, ರೂಟೆಡ್, ರೂಟೆಡ್, ರೂಟಿಂಗ್, ಹಾಗೆ ರೂಟ್ಸ್. ಸೊ ವರ್ಬ್ 1, ವರ್ಬ್ 2, ವರ್ಬ್ 3, ವರ್ಬ್ 4 ಮತ್ತು ವರ್ಬ್ 5 ಆಗುತ್ತೆ. ವರ್ಬ್ 3 ರೂಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಹ್ಯಾಡ್ ರೂಟೆಡ್ ಅನ್ನುವಂಥದ್ದು ಸರಿನಾ ಸರ್? ಹ್ಯಾಡ್ ಆಲ್ರೆಡಿ ರೂಟೆಡ್ ಅನ್ನುವಂಥದ್ದು ಸರಿನಾ ಸರ್? ತಪ್ಪು. ಯಾಕೆ ಸರ್ ಅಂತಂದ್ರೆ ದ ಫಂಡ್ಸ್ ಹ್ಯಾಡ್ ಆಲ್ರೆಡಿ ಬೀನ್ ಅಂತ ಬರುತ್ತೆ. ಯಾಕೆ ಸರ್? ಬಿಕಾಸ್ ಈ ಒಂದು ವಾಕ್ಯ ಏನಿದೆ ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಇರುವಂತದ್ದು. ಆಕ್ಟಿವ್ ವಾಯ್ಸ್ ಅಲ್ಲಿ ಆಗಿದ್ರೆ ಹ್ಯಾಡ್ ಆಲ್ರೆಡಿ ರೂಟೆಡ್ ಬರ್ತಿತ್ತು. ಆಕ್ಟಿವ್ ವಾಯ್ಸ್ ಅಲ್ಲಿ ಹ್ಯಾಡ್ ರೂಟೆಡ್ ಅಂತ ಬರ್ತಿತ್ತು. ಬಟ್ ಹ್ಯಾಡ್ ರೂಟೆಡ್ ಅನ್ನ ಪ್ಯಾಸಿವ್ ಮಾಡಿದ್ರೆ, ಹ್ಯಾಡ್ ರೂಟೆಡ್ ಅನ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿದಾಗ ಹ್ಯಾಡ್ ಬೀನ್ ರೂಟೆಡ್ ಅಂತ ಬರ್ತದೆ. ಹ್ಯಾಡ್ ಬೀನ್ ರೂಟೆಡ್ ಅಂತ ಬರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಏನು? ಆಪ್ಷನ್ 3 ಹ್ಯಾಡ್ ಆಲ್ರೆಡಿ ಬೀನ್ ರೂಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಫ್ರಮ್ ದಿ 4 alternatives given below, find the one that fits into the blank space most appropriately. A number of scientists in the country think that they are on the dash of a major breakthrough. ಸೊ ಎಷ್ಟೊಂದು ಜನ ಸೈಂಟಿಸ್ಟ್ಗಳು ಏನಂತ ಭಾವಿಸ್ತಾ ಇದ್ದಾರೆ? ಅವರು ಒಂದು ಮೇಜರ್ ಬ್ರೇಕ್ ಥ್ರೂವಿನ ಥ್ರೆಶೋಲ್ಡ್ ನಲ್ಲಿ ಇದ್ದಾರೆ. ಮೇಜರ್ ಬ್ರೇಕ್ ಥ್ರೂವಿನ ಥ್ರೆಶೋಲ್ಡ್ ಅಲ್ಲಿ ಇದ್ದಾರೆ. ಅಂದ್ರೆ ಇನ್ನೇನು ಕ್ರಾಸ್ ಆಗ್ಬಿಡುವಂತದ್ದಕ್ಕೆ ನಾವು ಥ್ರೆಶೋಲ್ಡ್ ಅಂತ ಕರಿತೀವಿ. ಹಾಗಾಗಿ ಸರಿಯಾದ ಉತ್ತರ ಏನಾಗುತ್ತೆ? ಥ್ರೆಶೋಲ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ. ಫ್ರಾಂಟಿಯರ್ ಅಂದ್ರೆ, ಫ್ರಾಂಟಿಯರ್ ಅಂತಂದ್ರೆ ಬ್ರೀಚ್ ದ ಫ್ರಾಂಟಿಯರ್ ಅಂದ್ರೆ ಬಾರ್ಡರ್. ಫ್ರಾಂಟಿಯರ್ ಅಂದ್ರೆ ಬಾರ್ಡರ್ ಅಂದ್ರೆ ನೀವು ಒಳಗಡೆ ಇರ್ತೀರಾ. ಫ್ರಾಂಟಿಯರ್ ಅಂತಂದ್ರೆ ಬಾರ್ಡರ್ ಆಗುತ್ತೆ. ಗೇಟ್ ವೇ ಅಂದ್ರೆ ದಾರಿ, ಅಂದ್ರೆ ಅಲ್ಲಿ ಗೇಟ್ ಇದೆ ಅಂತ. ಪೆರಿಫೆರಿ ಅಂತಂದ್ರೆ ಕೊನೆಯಲ್ಲಿ. ಸೊ ಒಂದು ರೀಜನ್ ಇರುತ್ತೆ, ಅದರ ರೀಜನ್ ನ ಕೊನೆಯದನ್ನ ನಾವೇನಂತೀವಿ? ದಿಸ್ ಈಸ್ ಕಾಲ್ಡ್ ಆಸ್ ದ ಪೆರಿಫೆರಿ. ಅಂದ್ರೆ ಕೊನೆಯ ಭಾಗ, ತುದಿಯ ಭಾಗ ಅಂತ ಹೇಳ್ಬೋದು ಪೆರಿಫೆರಿ ಅಂದ್ರೆ. ಇದಕ್ಕೆ ಸರಿಯಾದ ಉತ್ತರ ಥ್ರೆಶೋಲ್ಡ್ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 47ನೇ ಪ್ರಶ್ನೆ. ಔಟ್ ಆಫ್ ದಿ 4 alternatives, choose the one which can be substituted for the given words or sentence. A serious illness caused by bacteria and badly preserved food. ಸರ್, ಬ್ಯಾಕ್ಟೀರಿಯಾ ಇಂದ ಕಾಸ್ ಆಗಬೇಕು, ಜೊತೆಗೆ ಫುಡ್ ಅನ್ನ ಚೆನ್ನಾಗಿ ಪ್ರಿಸರ್ವ್ ಮಾಡಲಿಲ್ಲ ಅಂದ್ರೆ ಬರುವಂತಹ ಕಾಯಿಲೆ, ಸರಿಯಾಗಿ ಪ್ರಿಸರ್ವ್ ಮಾಡದೆ ಇರುವಂತಹ ಊಟವನ್ನ ತಿಂದಾಗ ಬರುವಂತಹ ಕಾಯಿಲೆಗೆ ನಾವೇನಂತೀವಿ ಸರ್? ಅದನ್ನ ಬಾಟ್ಯುಲಿಸಮ್ ಅಂತ ಕರೀತಾರೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಹಾಗಾದ್ರೆ ಅನೇಮಿಯಾ ಅಂದ್ರೆ ಏನು? ಐರನ್ ಡಿಫಿಷಿಯನ್ಸಿಯಿಂದ ಬರುವಂತಹ ಕಾಯಿಲೆಯನ್ನ ಅನಿಮಿಯಾ ಅಂತಾರೆ. ಹಾಗಾದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಟೆಟಾನಿಸಮ್ ಅಂದ್ರೆ ಏನು, ಬುಲಿನಿಯಾ ಅಂದ್ರೆ ಏನು ಅಂತ. ಸೊ ಇದು ನಿಮ್ಮ ನೋಟ್ಸ್ಗೆ ಹೋಗ್ಬೇಕು. ಬುಲಿನಿಯಾ ಅಂದ್ರೆ ಏನು, ಟೆಟಾನಿಸಮ್ ಅಂದ್ರೆ ಏನು ಅಂತ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 48ನೇ ಪ್ರಶ್ನೆ. ಏನ್ ಮಾಡಬೇಕು? ಜಂಬಲ್ಡ್ ಸೆಂಟೆನ್ಸಸ್ ಅಲ್ಲಿ ಇದೆ. ಇದನ್ನ ಸರಿಯಾದ ವಾಕ್ಯಕ್ಕೆ ನಾವು ತಂದಿಡಬೇಕು. ಶಿ ಹ್ಯಾಡ್ ಅ ಬ್ಲೈಂಡ್ ಬಿಲೀವ್ ದಟ್ ಇನ್ಸೈಡ್ ದ ಬ್ಯಾಗ್. ಸೊ ಬ್ಯಾಗ್ ನ ಒಳಗಡೆ ಏನೋ ಇದೆ. ಸೊ ಅದನ್ನ ನಾವು ಯಾವಾಗ್ಲೂ ಏನ್ ಮಾಡ್ತೀವಿ? ಆಪ್ಷನ್ಗಳ ಮೂಲಕ ಸಾಲ್ವ್ ಮಾಡ್ತೀವಿ. ಸೊ ಕ್ಯೂ ಇದೆ, ಆರ್ ಇದೆ, ಕ್ಯೂ ಇದೆ, ಆರ್ ಇದೆ. ಸೊ ಫಸ್ಟ್ ಕ್ಯೂ ಬರ್ಬೇಕಾ ಆರ್ ಬರ್ಬೇಕಾ ನೋಡೋಣ. He had a blind belief that inside the bag there were perhaps which the man carried. ಏನಾದ್ರೂ ಸೆನ್ಸ್ ಆಗ್ತಿದ್ಯಾ? ಕ್ಯೂ ಆದ್ಮೇಲೆ ಆರ್ ಬಂತು ಅಂದ್ರೆ ಬ್ಯಾಗ್ ಒಳಗಡೆ ಏನೋ ಇದೆ. ವಿಚ್ ದ ಬಿಗ್ ಮ್ಯಾನ್ ಕ್ಯಾರಿಡ್, ಏನು ಸೆನ್ಸ್ ಆಗ್ತಿಲ್ಲ. ಕ್ಯೂ ಆರ್ ಪಿ ಎಸ್ ಅನ್ನುವಂಥದ್ದು ರಾಂಗ್ ಆಗುತ್ತೆ. ಹಾಗಾದ್ರೆ ಕ್ಯೂ ಮತ್ತೆ ಪಿ ನೋಡಿ. ದೇರ್ ವರ್ ಪರ್ಹ್ಯಾಪ್ಸ್
2 or 3 other children. 2 or 3 other children like herself which the big man carried. ಇದು ಕೂಡ ತಪ್ಪಿರುತ್ತೆ. ಯಾಕಂದ್ರೆ ಒಂದು ಕ್ಲೀನ್ ಆಗಿ ಲಿಂಕ್ ಸಿಗ್ತಾ ಇಲ್ಲ ಸರ್, ಹಾಗಾಗಿ ಇದು ಕೂಡ ತಪ್ಪು. ಹಾಗಾದ್ರೆ ನಮಗ್ ಗೊತ್ತಾಯ್ತು ಆರು ಫಸ್ಟ್ ಬರಬೇಕು ಅಂತ. ಮೊದಲನೇದಾಗಿ ಯಾವ್ದು ಬರಬೇಕು? ಆರ್ ಬರಬೇಕು. ಶಿ ಹ್ಯಾಡ್ ಅ ಬ್ಲೈಂಡ್ ಬಿಲೀಫ್ ದಟ್ ಇನ್ಸೈಡ್ ದ ಬ್ಯಾಗ್, ಯಾವ ಬ್ಯಾಗು? ವಿಚ್ ದ ಬಿಗ್ ಮ್ಯಾನ್ ಕ್ಯಾರಿಡ್, ಆ ಒಬ್ಬ ದೊಡ್ಡ ಮನುಷ್ಯ ಎತ್ಕೊಂಡು ಹೋಗ್ತಿದ್ದಂತಹ ಚೀಲದಲ್ಲಿ ಅಂತ ಅರ್ಥ. ಸೊ ಆರ್ ಆದ್ಮೇಲೆ ಏನ್ ಬರಬೇಕು? ಕ್ಯೂ ಬರಬೇಕು. She had a blind belief that inside the bag which the big man carried there were perhaps. So ಎರಡನೇದಾಗಿ ಕ್ಯೂ ಬರುತ್ತೆ, ಆಮೇಲೆ ಎಸ್ ಬರುತ್ತಾ, ಪಿ ಬರುತ್ತಾ? There were perhaps 2 or 3 other children. ಸೊ ಅದರಲ್ಲಿ ಆ ಚೀಲದ ಒಳಗಡೆ 2 ಅಥವಾ 3 ಚಿಕ್ಕ ಹುಡುಗರು, ಲೈಕ್ ಹರ್ ಸೆಲ್ಫ್, ಅವಳ ತರ. There were perhaps 2 or 3 other children like herself. So QRPS ಅನ್ನುವಂಥದ್ದು, RQPS ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. RQPS ಸರಿಯಾದ ಸೀಕ್ವೆನ್ಸ್ ಆಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಐಡೆಂಟಿಫೈ ದ ರೈಟ್ ಫಾರ್ಮ್ ಆಫ್ ದಿ ಪ್ಯಾಸಿವ್ ವಾಯ್ಸ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ಸೊ ಆಕ್ಟಿವ್ ವಾಯ್ಸ್ ಅನ್ನ ಕೊಟ್ಟಿದ್ದಾರೆ, ಇದರಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಅನ್ನ ಕಂಡುಹಿಡಿಬೇಕು. ಸೊ ದೇ ಲೆಟ್ ಹಿಮ್ ಗೋ ಹೋಮ್ ಅರ್ಲಿ, ಅವರು ಅವನನ್ನ ಬೇಗ ಹೋಗಕ್ಕೆ ಬಿಟ್ರು. ಸೊ ಅವರು ಅವನನ್ನ ಬೇಗ ಹೋಗಕ್ಕೆ ಬಿಟ್ರು. ಅವನು ಬೇಗ ಹೋಗೋದಕ್ಕೆ ಅವರಿಂದ ಬಿಡಲ್ಪಟ್ಟನು ಅನ್ನುವಂಥದ್ದು ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಇದನ್ನ ಟ್ರಾನ್ಸ್ಲೇಟ್ ಮಾಡಿದಾಗ ಏನಾಗುತ್ತೆ? ಹಿ ವಾಸ್ ಅಲೋಡ್ ಟು ಗೋ ಹೋಮ್ ಅರ್ಲಿ ಅನ್ನುವಂಥದ್ದು ಆಪ್ಷನ್ 1 ಸರಿ ಆಗತ್ತೆ. ಹಿ ವಾಸ್ ಲೆಟ್ ಗೋ ಹೋಮ್ ಅರ್ಲಿ. ಸೊ ಗೋ ಅನ್ನುವಂಥದ್ದು ವರ್ಬ್ 1 ಫಾರ್ಮು. ನಾನು ಅವಾಗಲೇ ಏನು ಹೇಳಿದೆ? ಪ್ಯಾಸಿವ್ ವಾಯ್ಸ್ ಇರಬೇಕು ಅಂದ್ರೆ ವರ್ಬ್ 3 ಫಾರ್ಮ್ ಇರಬೇಕಲ್ವಾ? ಅಲೋಗೆ ಅಲೋಡ್ ಅನ್ನುವಂಥದ್ದು ವರ್ಬ್ 3 ಫಾರ್ಮ್ ಆಗುತ್ತೆ. ಸೊ ಗೋ ಅನ್ನುವಂಥದ್ದು ತಪ್ಪು. ಹ್ಯಾಡ್ ಬೀನ್ ಲೆಟ್ ಟು ಗೋ, ಗೋ ಅನ್ನುವಂಥದ್ದು ವರ್ಬ್ 1 ತಪ್ಪಾಗುತ್ತೆ, ಪ್ಯಾಸಿವ್ ಬರಲ್ಲ. ಗೋ ಅನ್ನುವಂಥದ್ದು ತಪ್ಪು, ಹಾಗಾಗಿ ಅದು ಕೂಡ ಏನಾಗುತ್ತೆ? ವರ್ಬ್ 1 ಆಗುತ್ತೆ, ತಪ್ಪಾಗತ್ತೆ. ಹಾಗಾಗಿ ವಾಸ್ ಅನ್ನುವಂಥದ್ದು, ಸೊ ವಾಸ್ ಲೆಟ್ ಗೋ, ಹ್ಯಾಡ್ ಬೀನ್ ಲೆಟ್ ಟು ಗೋ, ಲೆಟ್ ಟು ಗೋ ಅನ್ನಲ್ಲ, ಲೆಟ್ ಗೋ. ಸೊ ಇಲ್ಲಿ ಲೆಟ್ ಗೋ ಅನ್ನುವಂಥದ್ದು ಆಕ್ಟಿವ್ ವಾಯ್ಸ್, ಈ ಲೆಟ್ ಟು ಪ್ಯಾಸಿವ್ ವಾಯ್ಸ್ ಬಂದ್ರೆ ಹಿ ವಾಸ್ ಅಲೋಡ್ ಅಂತ ಅನ್ನುವಂಥದ್ದಾಗತ್ತೆ. ಹಿ ಹ್ಯಾಸ್ ಬೀನ್ ಅಲೋಡ್. ಅಲೋಡ್ ಏನೋ ಓಕೆ, ವರ್ಬ್ 3 ಇದೆ ಸರ್, ಬಟ್ ಇಲ್ಲಿ ಹ್ಯಾಸ್ ಇದೆ ಸರ್. ಹ್ಯಾಸ್ ಬೀನ್ ಅಲೋಡ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್ ಆಗ್ಬಿಡುತ್ತೆ. ಹ್ಯಾಸ್ ಬೀನ್ ಅಲೋಡ್ ಅನ್ನುವಂಥದ್ದು ಬರಲ್ಲ. ಹಾಗಾಗಿ ಈ ವಾಸ್ ಅಲೋಡ್ ಟು ಗೋ ಹೋಮ್ ಅರ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 1 ಇಸ್ ಯೋರ್ ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನ ನೋಡಿ. ಐಡೆಂಟಿಫೈ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಮಾಂಗ್ ದಿ ಫಾಲೋಯಿಂಗ್. ರಿದಮ್ ಅನ್ನುವಂಥದ್ದು ಸರಿಯಾದ ಸ್ಪೆಲ್ಲಿಂಗ್ ಇದೆ. ಕಾನ್ಸೈನ್ಸ್ ಅನ್ನುವಂಥದ್ದು ಸರಿಯಾದ ಸ್ಪೆಲ್ಲಿಂಗ್ ಇದೆ. ಕನ್ಸೈಸ್ ಅಂದ್ರೆ ಏನು? ಒಳ ಮಾತು, ನಿಮ್ಮ ಏನು ಆತ್ಮಸಾಕ್ಷಿ ಅಂತ ಅರ್ಥ ಕಾನ್ಸೈನ್ಸ್ ಅಂದ್ರೆ. ಸರ್ವೈಲೆನ್ಸ್ ಕೂಡ ಕರೆಕ್ಟ್ ಆಗಿದೆ. ಸರ್ವೈಲೆನ್ಸ್ ಅಂತ ಅಂದ್ರೆ ಏನು? ಸೊ ಸರ್ವೈಲೆನ್ಸ್ ಅಂದ್ರೆ ಒಂದು ಕಣ್ಣನ್ನ ಇಡುವಂಥದ್ದು. ಕಣ್ಣನ್ನ ಇಡುವಂಥದ್ದಕ್ಕೆ ನಾವು ಸರ್ವೈಲೆನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಅಕರೆನ್ಸ್ ಅನ್ನುವಂಥದ್ದು ತಪ್ಪು ಸ್ಪೆಲ್ಲಿಂಗ್ ಇದೆ. ವಾಟ್ ಈಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ಅಕರೆನ್ಸ್ ಅನ್ನುವಂಥದ್ದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಇವತ್ತಿನ 15 ಪ್ರಶ್ನೆಗಳನ್ನ ಇಲ್ಲಿಗೆ ಸಾಲ್ವ್ ಮಾಡಿದೀವಿ. ಸೊ ನೀವು ನನ್ಗೆ ಹೇಳಿ, ನನಗೆ ಒಂದು ಐ ವಾಸ್ ಆಕ್ಚುಲಿ ಕನ್ಫ್ಯೂಸ್ಡ್. ಏನಕ್ಕೆ ಅಂತಂದ್ರೆ, ಕಡಿಮೆ ಕ್ವೆಶನ್ಸ್ ಮಾಡಿ ಕಾನ್ಸೆಪ್ಟ್ಸ್ ಅನ್ನ ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಾ, ಅಥವಾ ಜಾಸ್ತಿ ಕ್ವೆಶನ್ಸ್ ಅನ್ನ ಅಟೆಂಡ್ ಮಾಡಿ, ಜಾಸ್ತಿ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿ ಕಮ್ಮಿ ಎಕ್ಸ್ಪ್ಲನೇಷನ್ ಕೊಡ್ಲಾ? ಸೊ ಇದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ಆಯ್ತಾ? ಸೊ ಕಮೆಂಟ್